ಹೋದ್ಲು ಅಂತ ಇವಳು ತಕ್ಷಣ ಬರ್ತೀನಿ ಅಂದ್ಲಪ್ಪ. ಎಷ್ಟು ದಿವಸ ಇಲ್ಲದೆ ಇದ್ದವಳು ಇವತ್ತು ಹೇಳ್ತಾ ಇದ್ದಾಳೆ. ಯಾಕೋ ಅಳ್ತಾನೂ ಇದ್ದಂಗೆ ಇತ್ತಪ್ಪ. ಏನು ಬಯಸ್ಕೊಂಡಿದ್ಲ ಎಂಥದ? ಸಣ್ಣ ಪುಟ್ಟ ವಿಚಾರಕ್ಕೂ ತಲೆ ಕೆಡ್ಸ್ಕೊಳೋದು ಜಾಸ್ತಿ. ಆದರೆ ಬರ್ತೀನಿ ಅಂತ ಅವಳೇ ಬರ್ತಿರ್ಲಪ್ಪ. ನಾನು ಹೇಳ್ದಾಗಲೇ ಸುಮಾರು ಸತಿ ಬರಲ್ಲ. ಏನು ಮಾಡ್ಕೊಂಡಾಳ? ಇಷ್ಟೊತ್ತಿಗೆ ಬರಬೇಕಿತ್ತು. ನೋಡೋಣ ಎಷ್ಟೊತ್ತಿಗೆ ಆರು ಬರಲಿ. ನಾವು ಒಳಗೆ ಹೋಗಿರ್ತೀನಿ. ಅಲ್ಲಿ ಹೋದ್ಮೇಲೆ ಇಲ್ಲಿ ಕರೆದ್ರೆ ಕೇಳಿಸ್ತದ ಇಲ್ಲ ನೋಡ್ಕೊಂಡೇ ಹೋಗೋಣ ಅಂತ ನೋಡಿದೆ. ಎಂತ ಇನ್ನು ಬರಲ್ಲ ರಮ್ಯಾ? ಯಾರ ಜೊತೆ ಬರ್ತದಂತೆ? ಒಬ್ಳೆ ಬರ್ತದ? ಎಂಥದ್ರಲ್ಲಿ ಬರ್ತದೆ ಕೇಳಬೇಕಿತ್ತು. ಇಲ್ಲ ಬರಲ್ಲ ಅಪ್ಪ. ಅವಳು ಯಾರ ಜೊತೆ ಅಲ್ಲ, ಒಬ್ಬಳೇ ಬಸ್ಸಿಗೆ ಬರ್ತೀನಿ ಅಂತ ಹೇಳಿದ್ಲು. ನೋಡಿದ್ರೆ ಇಷ್ಟೊತ್ತಾದರೂ ಬರಲಪ್ಪ. ನಾನು ಅದೇ ಈಗ ಯೋಚನೆ ಮಾಡ್ತಿದ್ದೀನಿ. ನೀವು ಹೇಳಿದ್ಮೇಲೆ ಫ್ಲ್ಯಾಶ್ ಆಗ್ತಾ ಇದೆ. ಬಸ್ಸಿಗೆ ಬರ್ತೀನಿ ಅಂತ ಯಾಕೆ ಹೇಳಿದ್ಲು? ಅಣ್ಣನ ಜೊತೆ ಆಗಲಿ ಇಲ್ಲ ಅಪ್ಪನ ಜೊತೆ ಆಗಲಿ ಬರ್ತಿದ್ಲಪ್ಪ. ತಂದುಬಿಟ್ಟು ಹೋಗ್ತಿದ್ರು ಅವರು. ನಮ್ಮ ಮನೆಗೆ ಬರ್ತೀನಿ ಅಂದರೆ ಯಾವತ್ತೂ ಅವರೇನಲ್ಲ ಅಂತಿರಲ್ಲ. ಇವತ್ತು ಬಸ್ಸಿಗೆ ಬರ್ತೀನಿ ಅಂದ್ಲಪ್ಪ. ನೋಡು ಸ್ವಲ್ಪ ಸರಿ ಕೇಳ್ಕ್ಯ ಮಾರತಿ ರಮ್ಯಾ. ನಮ್ಮವೇ ನಮಗೆ ಹೆಚ್ಚಾಗ್ಯಾವೆ. ಎಂತ ಮೊನ್ನೆ ಯಾರೋ ಎಲ್ಲ ಸ್ವಲ್ಪ ಗುಮಾನಿ ಮಾತಾಡ್ದಂಗೆ ಆತಿತ್ತಪ್ಪ. ನಾನು ಮತ್ತೆ ನೀನು ಏನು ಹೇಳ್ತೀಯ ಎಲ್ಲರ ಬಗ್ಗೆನೂ ಹಿಂಗೆ ಮಾತಾಡ್ತೀರಿ ಅಪ್ಪ ಅಂತೀಯ ಅಂತೇಳಿ ನಿನ್ನ ಹತ್ರ ಹೇಳಲ್ಲ. ಸರಿ ಕೇಳ್ಕ್ಯ. ಇವು ಹುಡುಗರು ಏನೋ ಹುಡುಗಾಟಿಗೆ ಇದು ಮಾಡ್ತಾವ ಅಂಥೇಳಿ ನಾವು ಏನೋ ಒಂಚೂರು ಇದು ಮಾಡೋದು ಹಾಗಾದ್ರೆ ಅಪ್ಪ ಕಡೆಗೆ ಹಾಗೆ ಹೇಳಕ್ಕೆ ಶುರು ಮಾಡ್ತಾರೆ. ನನ್ನ ಮಗಳಿಗೆ ನೀವೇ ಎಲ್ಲ ಹೇಳ್ಕೊಟ್ರಿ ಅಂತ. ಅವ್ರವ್ರ ಮಕ್ಳನ್ನ ಯಾರೂ ದೂರಲ್ಲ. ಎಂತ ಎಂತ ಹೇಳ್ತಿದ್ದೀರಿ ಅಪ್ಪ ನೀವು? ಥೋ, ನನ್ನ ಹತ್ರ ಹೇಳ್ಬೇಕಾ ಇಲ್ಲ? ನಾ ಅವಳು ಫೋನ್ ಮಾಡಿದಾಗಲೇ ಎಂತಾರು ಒಂಚೂರು ವಿಚಾರಿಸ್ತಿದ್ದೆ. ರಮ್ಯಾಕಾ ಓ ಬಂದ್ಲಾ ಅಂತ. ಯಾರು ಸ್ವೀಟಿನೇನೆ? ಬಾ ಬಾ, ಇಲ್ಲೇ ಇದ್ದೀನಿ ಬಾ. ಎಷ್ಟು ತಡ ಮಾಡಿದೀಯ ಮಾರತ್ತೆ ನೀನು? ನೀ ಬರ್ತೀನಿ ಅಂತ ಹೇಳಿದ ಎಷ್ಟೊತ್ತಿಗೆ, ಈಗ ಬಂದಿದ್ದೆ ಎಷ್ಟೊತ್ತಿಗೆ? ಬಾ ಒಳಗೆ ಬಾ. ಅಲ್ಲೇ ಇರಲಿ ಬಿಡು, ಅಲ್ಲೇ ಇರಲಿ ಅಲ್ಲ. ನೀನು ಬಾ ಒಳಗೆ ಬಾ. ಯಾಕೆ ಸ್ವೀಟಿ ಬೇಜಾರಲ್ಲಿದ್ದೀಯಲ್ಲ? ಯಾಕೆ? ಏನಿಲ್ಲ ಅಕ್ಕ, ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ದೊಡ್ಡಪ್ಪ ಅದಾರಾ? ಅದನ್ ಮಾರತಿ. ದೊಡ್ಡಪ್ಪ ಇಲ್ಲಿ ಹೋಗ್ತಾನೆ, ಮನೆಯಲ್ಲೇ ಇರ್ತಾನೆ. ಭಾಳ ಏನಾರ ಸೀಕ್ರೆಟ್ ಮಾತಾಡ್ಬೇಕು ರಮ್ಯಕ್ಕನ ಹತ್ರ ಮಾತ್ರ ಹೇಳ್ಬೇಕು ಅನ್ನಂಗಿದ್ರೆ ನಾ ಹೋಗ್ತೀನಿ ಮಾರತಿ. ನಂಗೆ ಒಂಚೂರು ಹೊರಗೆ ಕೆಲಸ ಅದೇ, ಹೋಗಿ ಪೂರೈಸ್ಕಿ ಬರ್ತೀನಿ. ನೀವೇ ಮಾತಾಡ್ಕೇಳಿ. ಇಲ್ಲ ದೊಡ್ಡಪ್ಪ, ಹಂಗೇನಿಲ್ಲ. ಕೇಳಿದ್ದು ರಮ್ಯಕ್ಕನ ಒಬ್ಳನ್ನೇ ನೋಡಿದ್ನಲ್ಲ. ಅಕ್ಕ ಬಾಲೆ ಎಲ್ಲಿ ಹೋಗಿದೆ? ಎಂತ ಮಾಡ್ತಾ ಇದೆ? ಅವಳು ಮಲ್ಗ್ಯಾಳ ಕಣೆ, ಮಲ್ಗ್ಯಾಳೆ. ನೀ ಬಾ ಈಚೆ ಕೂತ್ಕ ಬಾ. ಹಂಗಾರೆ ರಮ್ಯಾ, ನಾನೊಂಚೂರು ಹೆರಿಗೆ ಹೋಗಿ ಬರ್ತೀನಿ. ಎಂತಾರು ತರ್ಬೇಕಾ? ಭಾಳ ಅಪರೂಪಕ್ಕೊಂದ್ಸತಿ ಬಂದದೆ ಮಾರತಿ. ಎಷ್ಟು ಸತಿ ಹೇಳಿದ್ರು ಬಂದಿರಲ್ಲ, ಅಂತೂ ಈಗ ಬಂದದೆ. ಸಾರಿಗೆ ಈಗ್ಲಿಗೆ ತರಲ ಸಾಯಂಕಾಲಕ್ಕೆ ತರಲ? ಸಾರಿಗೆ ಎಂತ ಬೇಡ ಮಾವ, ಎಂತ ಬೇಡ. ನಾನು ಇಲ್ಲಿದ್ದನ್ನೇ ಊಟ ಮಾಡ್ತೀನಿ. ಅಲ್ಲ, ನಾವು ಉಣ್ಣಕ್ಕಾರು ಎಂತಾರು ಮಾಡ್ಕಿಬೇಕಲ್ಲೇ ಹಬ್ಬದ ಕರಿ. ನಾ ಹೋಗಿ ಬರ್ತೀನಿ, ಪ್ಯಾಟಿಗೆ ಹೋಗಿ ಬರ್ತೀನಿ ರಮ್ಯಾ. ಮಾತಾಡ್ತಾ ಇರಿ ಸ್ವೀಟಿ, ಕೂತ್ಕೊಳ್ಳಿ, ಮಾತಾಡ್ತಾ ಇರಿ. ಬರ್ತೀನಿ, ಭಾಳ ಹೊತ್ತೇನು ಬೇಡ, ಬೇಗ ಹೋಗಿ ಬೇಗ ಬರ್ತೀನಿ. ಕೂತ್ಕ, ಅಚ್ಚಿ ಹೋಗಿ ಕೂತ್ಕ. ಸ್ವೀಟಿ ಕೂತ್ಕ. ಯಾಕೆ ಇಷ್ಟು ಬೇಜಾರಲ್ಲಿದೆಯಾ? ಏನಾಯ್ತಾ? ಅಕ್ಕ, ನಾನೀಗೇನೋ ಹೇಳ್ತೀನಿ, ಮಾತ್ರ ನೀನು ಬೈಬಾರ್ದು ಆತ. ಬೈಬಾರ್ದು ಅಷ್ಟೇ ಅಲ್ಲ, ನಂಗೆ ಒಂಚೂರು ಸಪೋರ್ಟು ಮಾಡಬೇಕು. ನಾನು ಮಾತ್ರ ನಿನ್ನೆ ನಂಬ್ಕೊಂಡೀನಿ. ನೀನು ಇಲ್ಲ ಅಂದರೆ ನಾನು ಬೇರೆನೇ ದಾರಿ ನೋಡ್ಕೋಬೇಕಾಗ್ತದೆ. ಏನು ಮಾತಾಡ್ತಿದ್ದೀವಿ ಸ್ವೀಟಿ? ಅದು ಏನು ಬೇರೆ ದಾರಿ ಅಂದರೆ? ಏನು ಹೆಲ್ಪ್ ಮಾಡ್ಬೋದು ಮಾರತಿ? ನನ್ನ ಕೈಲಾದ ಹೆಲ್ಪ್ ನಾನು ಮಾಡ್ತೀನಿ, ಮಾಡಲ್ಲ ಅಂತ ಯಾವಾಗ ಹೇಳಿದೆ? ಏನು ಪ್ರಾಬ್ಲಮ್ ಏನು ಅದನ್ನು ಫಸ್ಟ್ ಹೇಳ್ಕ. ಏನಿಲ್ಲ ಕಣೆ ಅಕ್ಕ, ನಿನ್ನ ಹತ್ರ ಅವತ್ತಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿರಲಿಲ್ಲ. ನಮ್ಮ ಮನೇಲಿ ಮದುವೆಗೆ ಅಂತ ಹುಡುಗನ ಹುಡುಕ್ತಾ ಇದ್ದಾರೆ. ಎಲ್ಲರ ಮನೆಯಲ್ಲೂ ಮಾಡೋ ಕೆಲಸನೇ ಅದು. ಅದಕ್ಕಿಷ್ಟು ಟೆನ್ಷನ್ ಮಾಡ್ಕೊಂಡಿಯ ನೀನು? ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆದರಿಕೆ ಆದಂಗೆ ಆಗ್ತದೆ, ಆಮೇಲೆ ಏನಾಗಲ್ಲ. ನೀನು ತಲೆ ಕೆಡಿಸ್ಕೊಂಬೇಡ. ಅಲ್ಲ, ಈಗಲೂ ಮದುವೆ ಆಗದೆ ಇನ್ಯಾವಾಗ ಮದುವೆ ಆಗ ಸ್ವೀಟಿ ನೀನು? ಮದುವೆ ಆಗೋಕ್ಕೆ ನಂದೇನು ಪ್ರಾಬ್ಲಮ್ ಇಲ್ಲ ಅಕ್ಕ.
ಅವ್ರು ತೋರಿಸೋ ಹುಡುಗನ ಮದುವೆ ಆಗೋಕೆ ಆಗಲ್ಲ ನಂಗಷ್ಟೇ. ಅದನ್ನು ಹೇಳಿದ್ರೆ ನಮ್ಮ ಮನೇಲಿ ಕೇಳಲ್ಲ. ಯಾವ ಹುಡುಗ ಮಾರತಿ ಹಂಗಾರೆ? ನಿಂಗೆ ಅಷ್ಟು ಒಪ್ಪಿಗೆ ಇಲ್ದಿದ್ದ ಸೆಟ್ಲ್ಮೆಂಟ್ ಹುಡುಕ್ತಾರಾನೆ ಅಂಕಲ್ಲ? ಇಲ್ಲಪ್ಪ, ಅವ್ರು ಹಂಗೆ ಯೋಚನೆ ಮಾಡೇ ಇದು ಮಾಡ್ತಾರೆ. ಏನು ಮಾಡ್ಕೊಂಡದಾನೆ ಹುಡುಗ? ನಿಂಗೆ ಯಾವ ಥರ ಇರಬೇಕು ಅದನ್ನಾರು ಹೇಳಿ ಮಾರತಿ, ನಾನೇ ಖಂಡಿತ ಹೆಲ್ಪ್ ಮಾಡ್ತೀನಿ, ಹುಡ್ಕಕ್ಕೆ ಟ್ರೈ ಮಾಡ್ತೀನಿ ನಾನು. ಅಕ್ಕ ನೀ ಸತ್ಯ ಹೇಳು, ಅರ್ಥ ಆದರೂ ಆಗದೆ ಇರೋ ಥರ ನಾಟಕ ಮಾಡ್ತಿದ್ದೀಯ, ಇಲ್ಲ ನಿಜವಾಗ್ಲೂ ಅರ್ಥ ಆಗಲ್ಲ ನಿಂಗೆ? ನಿಂಗೆ ಅರ್ಥ ಆಗದೆ ಇದ್ರೆ ಇನ್ಯಾರಿಗೆ ಅರ್ಥ ಆಗ್ತದೆ ಹೇಳು? ಆಗಲಿ ಬಿಡು, ನಾ ದಡ್ಡಿ ಅಂತಲೇ ತಿಳ್ಕ. ಏನು ಪ್ರಾಬ್ಲಮ್ ಏನು ನಿಂದೀಗ ಅದನ್ನಾರು ಹೇಳು. ನಾನು ಒಬ್ರನ್ನ ಇಷ್ಟಪಟ್ಟಿನಿ ಕಣೆ, ಅವರನ್ನೇ ಮದುವೆ ಆಗ್ತೀನಿ ಅಂತೀನಿ, ಬೇಡ ಅಂತಾರೆ ಮನೇಲಿ. ಬೇಡ ಅನ್ನೋದಷ್ಟೇ ಅಲ್ಲ, ಸೆಟ್ಲ್ಮೆಂಟ್ ತರ್ತಾರೆ, ಹುಡುಗಿ ನೋಡೋದು ಅದು ಇದು ಅಂತಾರೆ. ಈ ಕಾಲದಲ್ಲೆಲ್ಲ ಯಾರು ಒಪ್ತಾರೆ ಹೇಳೋದಕ್ಕೆ? ಕಾಲ ಯಾವುದಾದ್ರೂ ಏನೇ ಸ್ವೀಟೇ, ಹುಡುಗ ಹುಡುಗಿ ಒಬ್ರನ್ನೊಬ್ರು ನೋಡ್ಕೊಳೋದಂತೂ ನೋಡ್ಕೊಂಡ್ಲೇಬೇಕಲ್ಲ, ಹಾಗೆ ಮದುವೆ ಆಗಕ್ಕತ್ತದ? ನೀನು ಒಪ್ತೀಯ ಅದಕ್ಕೆ? ಅದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿರ್ತಾರೆ, ಹೋಗಿ ಮಾತಾಡಿದ್ರೆ ಆತಪ್ಪ. ಹೆಣ್ಣು ನೋಡೋದು ಅಂದ್ರೆ ಮತ್ತೆ ಅದರಲ್ಲಿ ಏನು ವಿಶೇಷ? ನೀನು ಹುಡುಗನ ನೋಡ್ತೀವಿ, ಹುಡುಗ ನೀನು ನೋಡ್ತಾನೆ ಅಷ್ಟೇಯ. ಹಿಂದಿನ ಕಾಲದಲ್ಲೆಲ್ಲ ಮಾಡ್ದಂಗೆ ಈಗ ಸುಮಾರು ಜನರು ಎದುರಿಗೆ ಹೋಗು, ಕಾಫಿ ಕೊಡು, ಕೇಸರಿ ಬತ್ತು ಕೊಡು, ಎದುರಿಗೆ ಕೂತ್ಕ ಹಾಡು ಹೇಳು, ಆ ಥರ ಎಲ್ಲ ಮಾಡ್ತಾರೆ ಅಂಕಲ್ಲ. ಹಾಗೆಲ್ಲ ಮಾಡಿದ್ರೆ ಬೇಕಾದ್ರೆ ಹೇಳು, ನಾನೇ ಹೇಳ್ತೀನಿ. ಅಂಕಲ್ ಹಂಗೆ ಮಾಡೋರಲ್ಲ, ನಂಗೆ ಗೊತ್ತು. ಆರಾಮಾಗಿ ಹೋದ, ಎಲ್ಲೇ ಹೋಟೆಲಲ್ಲಾದರೂ ಒಳ್ಳೆ ರೀತಿಯಲ್ಲಿ ಒಂದು ಕಾಫಿನ ತಿಂಡಿನ ಹೇಳಿರ್ತಾರೆ, ಇಲ್ಲ ದೇವಸ್ಥಾನದಲ್ಲಾದರೂ ದೇವರಿಗೆ ಒಂದು ಕೈ ಮುಗಿದ್ರು ಸೈ, ಹುಡುಗನ ಹತ್ರ ಮಾತಾಡಿಕೊಂಡು ಈಗ ನಿಂಗೆ ಏನು ಅನ್ನಿಸ್ತದೆ ಅದನ್ನು ಹೇಳ್ದೆ ಬಂದ ಅಷ್ಟೇ ಅಪ್ಪ. ಅಕ್ಕ ನೀನು ಜೋಕ್ ಮಾಡಬೇಡ, ಇಲ್ಲಿ ಪ್ರಾಣ ಸಂಕಟ ಆದರೆ ಬೆಕ್ಕಿಗೆ ಚೆಲ್ಲಾಟ ಆ ಥರ ಮಾಡ್ತಿದ್ದೀಯ ನೀನು. ನಾನೊಬ್ಬ ಹುಡುಗನ ಇಷ್ಟಪಡ್ತಿದ್ದೀನಿ ಕಣೆ, ಅವನನ್ನೇ ಮದುವೆ ಆಗಬೇಕು ಅಂತ. ಓ ವಿಷಯ ಇದಾ? ಮೊದಲೇ ಹೇಳುತ್ತಾನೆ. ಆದರೂ ನನ್ನ ಅನುಭವದ ಒಂದು ಮಾತು ಹೇಳ್ತೀನಿ ಕೇಳಿಸ್ಬಿಟ್ಟು. ಸುಮ್ಮನೆ ನಿಮ್ಮ ಅಪ್ಪ ಅಮ್ಮ ಯಾವ ಹುಡುಗನ ತೋರಿಸ್ತಾರೋ ಆ ಹುಡುಗನ ಮದುವೆಯಾಗಿ ಹೋಗು. ಯಾವತ್ತೂ ತಂದೆ ತಾಯಿ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅವ್ರು ಯೋಚನೆ ಮಾಡಿ ಅಳೆದು ತೂಗಿನೇ ಒಂದು ಡಿಸಿಷನ್ ತಗೊಂಡಿರ್ತಾರೆ. ಈ ಥರ ತಪ್ಪು ಮಾಡಬೇಡ ಸ್ವೀಟಿ. ನಿಂಗೆ ನನ್ನ ಕಷ್ಟ ಗೊತ್ತಾಗಲ್ಲ ಬಿಡು, ನೀನು ಹೆಂಗೆ ಲವ್ ಮಾಡ್ದವನ್ನೇ ಮದುವೆ ಆದಿಯಲ್ಲ, ಅದಕ್ಕೆ ನಮಗೊಂಚೂರು ಹೆಲ್ಪ್ ಮಾಡು ಅಂದ್ರೆ ಮಾಡಲ್ಲ ಈಗ. ಸ್ವೀಟಿ, ಮಾತು ಎಲ್ಲಿಂದ ಎಲ್ಲಿಗೂ ಹೋಗೋದು ಬೇಡ, ಸುಮ್ಮನಿರು ಪಾಪ, ನೀನು ಬೇಜಾರಲ್ಲಿದೆಯಾ? ನಾನು ಲವ್ ಮಾಡಿದವನನ್ನು ಮದುವೆ ಆಗಿದ್ದಲ್ಲ, ಅಪ್ಪ ಇವನನ್ನೇ ಮದುವೆ ಆಗು ಅಂದಮೇಲೆ ನಾನು ಮದುವೆ ಆಗಿದ್ದು. ನೀನೇ ಇದ್ದಲ್ಲ ನನ್ನ ಜೊತೆ, ನಿಂಗೆ ಸಾಧಾರಣ ಎಲ್ಲ ಗೊತ್ತಲ್ಲ, ಗೊತ್ತಿದ್ದು ಹಿಂಗೆ ಮಾತಾಡ್ತೀಯಲ್ಲ ಸ್ವೀಟಿ. ಹೋಗಲಿ, ನಾನೇ ಲವ್ ಮಾಡೇ ಮದುವೆ ಆದೆ ಅಂತಲೇ ಇಟ್ಕ, ಸಕ್ಸಸ್ ಆಗಿದೆಯಾ ಅದು? ಈಗ ನೋಡು ಹೆಂಗಾಗಿದೆ ಅಂತ. ಅಪ್ಪ ಏನೋ ಪಾಪ ಸುಮ್ಮನೆ ಒಪ್ಕೊಂಡ್ರಲ್ಲ, ಅವರು ಒಪ್ಪಿಗೆ ಕೊಟ್ಟಿದ್ರು ಬಿಡು. ಲಾಸ್ಟಿಗೆ ನಾನು ಬೇಡ ಅಂದ್ರೂ ಅವ್ರು ಬಿಡೋಕ್ಕೆ ರೆಡಿ ಇರಲ್ಲ. ಈಗೇನು ಸಮಸ್ಯೆ ಬಂದರೂ ಅಪ್ಪ ನನ್ನ ಬೆನ್ನಿಗೆ ನಿಲ್ತಾರೆ. ನೀನು ಹಂಗೆ ಧಿಕ್ಕರಿಸಿ ಎಲ್ಲರನ್ನೂ ಧಿಕ್ಕರಿಸಿ ಮದುವೆಗೆ ಹೋದರೆ ಆಮೇಲೆ ಏನಕ್ಕೂ ಕೇಳೋಕ್ಕೆ ಬರಲ್ಲ ನಿನ್ನ. ಆತದ ಏನೇ ಪ್ರಾಬ್ಲಮ್ ಬಂದರೂ ನೀನೇ ಸಾಲ್ವ್ ಮಾಡ್ತೀಯಾ? ಇಲ್ಲ ಅಕ್ಕ, ಆ ಥರ ಪ್ರಾಬ್ಲಮ್ ಏನೂ ಬರಲ್ಲ. ಇವನೆಷ್ಟು ಒಳ್ಳೆಯವನು ಗೊತ್ತಾ, ಅದಕ್ಕೆ ನಾನು ಇಷ್ಟಪಟ್ಟಿದ್ದು. ಈಗ ಯಾರನ್ನ ಈಗ ನಿನ್ನ ಪ್ರಕಾರನೇ ಹೋಗೋಣ. ಈಗ ಅಪ್ಪ ಅಮ್ಮ ತೋರಿಸೋರ್ನೇ ಮದುವೆ ಆಗ್ತೀನಿ ಅಂತಲೇ ಇಟ್ಕ, ಅಲ್ಲೇನು ಪ್ರಾಬ್ಲಮ್ ಬರಲ್ಲ? ಎಷ್ಟು ಜನ ಹಂಗೆ ನೋಡಿ ಮದುವೆ ಆದರೂ ಮಧ್ಯೆನೇ ಪ್ರಾಬ್ಲಮ್ ಬರಲ್ಲ ಅಂತ ಎಲ್ಲಿ ಹೇಳಿದೆ ಸ್ವೀಟಿ ನಾನು? ಬರ್ತವೆ ಪ್ರಾಬ್ಲಮ್ಸು, ಎಲ್ಲ ಕಡೆನೂ ಬರ್ತವೆ. ಆದರೆ ಅಪ್ಪ ಅಮ್ಮ ತೋರಿಸಿದವ್ರನ್ನ ಮದುವೆ ಆಗಿದ್ದರೆ ನಾಳೆ ನಮಗೇನಾದ್ರು ಸಮಸ್ಯೆ ಆದರೆ ಅವ್ರು ಒಂದು ಸ್ವಲ್ಪ ಬೆನ್ನಿಗೆ ನಿಲ್ತಾರೆ. ಹಿಂಗೆ ಅವರೆಲ್ಲರನ್ನೂ ಧಿಕ್ಕರಿಸಿ ನೀನು ಹೋದರೆ ಯಾರು ಹೆಲ್ಪ್ ಮಾಡೋಕ್ಕೆ ಬರ್ತಾರೆ? ಅದು ಏನು ಗೊತ್ತಾ, ನಮ್ಮ ತವ್ರ ಮನೆಯವ್ರು ನಮ್ಮ ಜೊತೆಗೆ ಇದ್ದಾರೆ ಅಂದರೆ ಚೂರು ಗಂಡನ ಕಡೆಯವ್ರಿಗೆ ಹೆದರಿಕೆನೂ ಇರ್ತದೆ, ಓ ಇವಳ ಕಡೆ ಜನ ಅದಾರಪ್ಪ ಅಂತ. ನೀನು ಹಿಂಗೆ ಯಾರೂ ಇಲ್ಲ ಅಂತ ಬಿಟ್ಟು ಹೋದೆ ಅಂತ ಅಂದ್ಕ, ನಿನ್ನ ಗಂಡನ ಕಡೆಯವರಲ್ಲ, ಗಂಡನ ಹತ್ರನೂ ಸಸಾರ ಆಗ್ತದೆ ನಿನಗೆ ಗೊತ್ತಾ? ಇವಳಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗೆ ಆಗ್ತದೆ. ಅಲ್ಲಿ ಆ ಥರದ್ದೆಲ್ಲ ಏನೂ ಸಮಸ್ಯೆ ಆಗಲ್ಲ ಅಕ್ಕ, 100ಕ್ಕೆ 100 ಗ್ಯಾರಂಟಿ ಕೊಡ್ತೀನಿ. ಬೇಕಾದ್ರೆ ನೀವು ಒಂದು ಸತಿ ಭೇಟಿ ಮಾಡಿಸ್ತೀನಿ ನಿನ್ನ, ನೀನೇ ನೋಡು ಎಷ್ಟು ಒಳ್ಳೆಯವ್ರಂತ ನಿಂಗೆ ಗೊತ್ತಾಗ್ತದೆ. ಎಲ್ಲ ಹಾಗೆ ಅಂದ್ಕೊಳೋದು ಸ್ವೀಟಿ. ಕಾರ್ತಿಕ್ ನೋಡಿದಾಗ ನಿಂಗೆ ಅನ್ನಿಸ್ತಿತ್ತಾ ಈ ಥರ ಎಲ್ಲ ಆಗುತ್ತೆ ಅಂತ? ಎಲ್ಲಿಗೆ ಬಂದು ನಿಂತದೆ ನೋಡೀಗ. ನನ್ನ ಅನುಭವನೇ ನಾನು ಹೇಳ್ತೀನಿ ನೋಡು.
ಅದು ಹೌದು ಅಂತ ನಿಂಗೆ ಅನಿಸಿದ್ರೆ ಸುಮ್ಮನೆ ನಿಮ್ಮ ಮನೇಲಿ ಯಾವ ಹುಡುಗನ ನೋಡ್ಯಾರೋ ಅವ್ರ ಮದುವೆಯಾಗಿ ಹೋಗು. ಇಲ್ಲೇ ಅಕ್ಕ, ನೀನು ತಿಳ್ಕೊಂಡಿದ್ದಷ್ಟೇ. ಬಾವುಗೆ ಈಗಲೂ ನೀನಂದ್ರೂ ತುಂಬಾ ಇಷ್ಟ ಅದೆಯಪ್ಪ. ಅವತ್ತೊಂದು ದಿವಸ ಸಿಕ್ಕಿದಾಗ ಹೇಳ್ತಿದ್ರು, ಅವಳು ಬಂದರೆ ನಂಗೆ ಈಗಲೂ ಖುಷಿನೇ, ಆದರೆ ಅವಳು ಬರಲ್ಲ ಅಂತ. ನೀನು ಹೋಗದೆ ಇದ್ದಿದ್ದಕ್ಕೆ ಅವ್ರೇನು ಮಾಡ್ತಾರೆ? ನಾನು ಯಾವತ್ತೂ ಹಿಂಗೆ ಮಾಡಲ್ಲ. ಹೋಗಲಿ ಬಿಡು, ಅದ್ರ ಬಗ್ಗೆ ಮತ್ತೆ ಮಾತು ಬೇಡ. ಗೊತ್ತಿರ್ತದಲ್ಲ ನನಗೆ ಏನು ಅಂತ. ಆಗಲಿ, ನಿಂಗೆ ಹಂಗೆ ಅನಿಸಿದ್ರೆ ಹಾಗೆ ಅಂದ್ಕೊಂಡಿರೋ. ಈಗ ಹೆಲ್ಪ್ ಮಾಡು ಅಂದ್ರೆ ನಾನು ಏನು ಮಾಡ್ಬೇಕು ಹೇಳೋ? ಅಂಕಲ್ ಆಂಟಿಗೆ ಏನಾದರೂ ಹೇಳೋಣ ಅಂದರೆ ಅವ್ರು ನನ್ನೇ ಕ್ವಶನ್ ಮಾಡ್ತಾರೆ ಸ್ವೀಟಿ. ಈಗ ನನ್ನ ಜೊತೆ ಅಷ್ಟು ದಿವಸದಿಂದ ಇದ್ದವಳು ನೀನೇ ಹೇಳಿದೆ ಲವ್ ಮಾಡಿ ಮದುವೆ ಆಗಿದ್ದು ನೀನು ಅಂತ. ಅವ್ರು ಹೇಳಲ್ಲ, ನೀನು ಏನಾದೆ ಲವ್ ಮಾಡಿ ಮದುವೆ ಆಗಿ ನನ್ನ ಮಗಳು ಹಾಗೆ ಆಗಲಿ ಅಂತ ನೋಡ್ತಿದ್ದೀಯೇನೋ ಅಂತಾರೆ. ಆವಾಗ ನಾನು ಏನು ಆನ್ಸರ್ ಮಾಡ್ಬೇಕು ಹೇಳು? ಏನಿರ್ತದೆ ಅಲ್ಲ ಆನ್ಸರ್ ಮಾಡೋಕ್ಕೆ? ನೋಡು, ನೀನೇ ಯೋಚನೆ ಮಾಡು. ಇನ್ನೇನು ಹೆಲ್ಪ್ ಮಾಡೋಕ್ಕಾಗ್ತದೆ? ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ ಸ್ವೀಟಿ. ನೀನು ನಮ್ಮನೇಲಿ ಇರು, ಎಷ್ಟು ದಿವಸ ಬೇಕಾದ್ರೆ ಇರು, ನಾನು ಅದನ್ನೇನಲ್ಲ ಅನ್ನಲ್ಲ. ಆದರೆ ಈ ವಿಚಾರದಲ್ಲಿ ಮಾತ್ರ ನಾನು ಹೆಲ್ಪ್ ಮಾಡಲ್ಲ. ಅಕ್ಕ, ಹಂಗೆ ಮಾತ್ರ ಹೇಳಬೇಡ. ನಿನ್ನೆ ನಂಬ್ಕೊಂಡು ಬಂದೀನಿ. ನೀನು ಅಪ್ಪ ಅಮ್ಮಗೇನು ಹೇಳೋದು ಬೇಡ. ಒಂದು ನಾವೇನಾದ್ರು ಮದುವೆ ಆದರೆ ನಾವೇ ನೀನು ದೊಡ್ಡಪ್ಪ ಒಂಚೂರು ಬಂದರೆ ಅಕ್ಕ. ಇಲ್ಲ, ಸಾಧ್ಯನೇ ಇಲ್ಲ ಸ್ವೀಟಿ. ನೀ ಬೇಜಾರು ಮಾಡಿಕೊಂಡ್ರೂ ಚಿಂತೆ ಇಲ್ಲ, ನಾನಂತೂ ಬರಲ್ಲ. ಅಪ್ಪ ಹೆಂಗಿದ್ರೂ ಬರಲ್ಲ ಬಿಡು, ನಿಂಗೆ ಗೊತ್ತಲ್ಲ. ಇರಲಿ ಬಿಡು, ಅಪ್ಪ ಬರಲಿ, ಆಮೇಲೆ ಇದನ್ನು ಮತ್ತೆ ಮಾತಾಡೋಣ. ಬಾ, ಏನಾರು ಒಂಚೂರು ಊಟ ತಿಂಡಿ ಏನಾರು ಮಾಡಿದ್ಯಾ ಅಂತ ಒಂಚೂರು ತಿನ್ಬೋದು ಬಾ. ಹಬ್ಬದ ಟೈಮಲ್ಲಿ ಈ ಥರ ಮಾಡ್ಕೊಂಡಿದ್ದೀಯಲ್ಲೇ. ಇರಲಿ ಬಿಡು, ಬಾ ನೋಡೋಣ, ಆಮೇಲೆ ಯೋಚನೆ ಮಾಡೋಣ ಬಾ.